ಇದೇ ನೋಡಿ ಜಟಾತೀರ್ಥ ಕೊಳ. ಸೊ ಇಲ್ಲಿ ಬಿಲ್ಪತ್ರೆನ ನೀರಲ್ಲಿ ಹಾಕಿದ್ರೆ ಫಸ್ಟ್ ಅದು ಮುಳುಗುತ್ತೆ. ಮುಳುಗ್ಬಿಟ್ಟು ನಾವು ಮನ್ಸಲ್ಲಿ ಅಂದ್ಕೊಂಡಿರೋದು ಆಗುತ್ತೆ ಅನ್ನೋದಾದರೆ ಅದೇ ತೇಲ್ಕೊಂಡು ಬರುತ್ತೆ. ಸೊ ಅದು ಮೇ ಬಿ ಒಂದು ಅರ್ಧ ಗಂಟೆ ಆಗ್ಬೋದು ಅಥವಾ 1 ಅವರ್ ಆಗ್ಬೋದು. ಸೊ ಟೈಮ್ ತೊಗೊಳುತ್ತೆ. ಸೊ ಇದು ಇಲ್ಲಿನ ಒಂದು ಪ್ರಮುಖ ವಿಶೇಷ ಆಗಿದೆ. ಸೊ ಒಂದ್ಸಲಿ ಆ ಬಿಲ್ಪತ್ರೆ ಮೇಲೆ ಬಂದಮೇಲೆ ಅದನ್ನು ತೊಗೊಂಡು ಸೊ ಇಲ್ಲಿರೋವಂತಹ ಒಂದು ವಿಗ್ರಹದ ಮೇಲೆ ಇಟ್ಟು ತೀರ್ಥದಿಂದ ಪೂಜೆ ಮಾಡಿದ್ರೆ ಸೊ ಅದು ಮುಗಿಯುತ್ತೆ. ಏಜ್ ಇದ್ದಾಗಲೇ ಎಲ್ಲೆಲ್ಲಿ ಸುತ್ತಬೇಕನ್ಸುತ್ತೆ ಸುತ್ತಬಿಡಿ, ಜಾಗಗಳು ನೋಡಿಬಿಡಿ, ಸ್ವಲ್ಪ ಸೇವ್ ಮಾಡಿಕೊಂಡು ಅಮೌಂಟ್. ಬಿಕಾಸ್ ಏಜ್ ಆದಮೇಲೆ ನಿಮಗೆ ಟೈಮ್ ಇರುತ್ತೆ, ಕಾಸು ಇರುತ್ತೆ, ಬಟ್ ಸುತ್ತೋದಕ್ಕೆ ನಿಮ್ಗೆ ಎನರ್ಜಿನೇ ಇರೋದಿಲ್ಲ. ಆದಷ್ಟು ಒಳ್ಳೊಳ್ಳೆ ಜಾಗಗಳು ನೋಡಿ, ನೇಚರ್ನ ನೋಡಿ. ಟ್ರಾವೆಲ್ ಮಾಡೋದ್ರಿಂದ ಎಷ್ಟೋ ವಿಷಯಗಳು ಕಲಿತೀರಾ, ಹೊಸ ಹೊಸ ಜನರನ್ನ ಮೀಟ್ ಮಾಡ್ತೀರಾ, ಹೊಸ ಹೊಸ ಜಾಗದಿಂದ ತಿಳ್ಕೊಳೋದು ಬಹಳಷ್ಟು ಇರುತ್ತೆ. ಇದು ಹಿಂದೆಗಡೆ ಕಾಣಿಸ್ತಾ ಇರೋ ದೇವಸ್ಥಾನ ಮಲೆ ಶಂಕರ ದೇವಸ್ಥಾನ. ಇದು ಶಿವಮೊಗ್ಗದಿಂದ ಅರೌಂಡ್ ಒಂದು 25 ಕಿಲೋಮೀಟ್ರ್ ಪ್ಲಸ್ ಇದೆ. ಸೊ ತುಂಬ ಚೆನ್ನಾಗಿ ನೇಚರು ನೀವು ನೋಡ್ತಿರ್ಬೋದು. ಸುತ್ತ ನನ್ನ ಹಿಂದೆ ಎಲ್ಲ ನೋಡಿ ಒಂದು 900 ಮೀಟ್ರಷ್ಟು ಒಂದು ಆಫ್ ರೋಡಿಂಗ್ ಸಹ ಮಾಡಿದ್ದೀವಿ ಇಲ್ಲಿ ಬರೋದಕ್ಕೆ. ಟಾರ್ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಸುತ್ತಮುತ್ತ ನೇಚರ್ ತುಂಬ ಚೆನ್ನಾಗಿದೆ, ತುಂಬ ತಂಪಾಗಿ ಇರೋವಂಥ ವಾತಾವರಣ. ಸೊ ವಿಸಿಟ್ ಮಾಡಿ.